ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನೀವೇನಾದರೂ ಬೆಂಗಳೂರಿಂದ ಶಿರಡಿಗೆ ಫ್ಯಾಮಿಲಿ ಜೊತೆಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಾನು ಹೋಟೆಲ್ ಬುಕ್ಕಿಂಗ್, ಬಸ್ ಬುಕ್ಕಿಂಗ್, ಎವ್ರಿಥಿಂಗ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ದರ್ಶನ ಕೂಡ ಹೇಗಾಯಿತು ಅಂತ ನಾನು ನಿಮಗೆ ತಿಳಿಸ್ತೀನಿ. ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಸೀ ಬರ್ಡ್ ಬಸ್ನ ಬುಕ್ ಮಾಡಿದ್ವಿ. ರಿವ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ನಮಗೆ ಸೀ ಬರ್ಡ್ ಬೆಸ್ಟ್ ಅಂತ ಅನ್ನಿಸ್ತು. ಗುರುಗುಂಟೆಪಾಳ್ಯದಲ್ಲಿ ಪಿಕಪ್ ಇತ್ತು. 2:30 ಹಾಗೆ ಪಿಕ್ ಮಾಡ್ತೀವಿ ಅಂತ ಹೇಳಿದರು, ಬಟ್ 1 hour ಡಿಲೇ ಆಗಿತ್ತು. ದಟ್ಸ್ ಫೈನ್. ಹಾಗೆ ನಾವು 5 ಮೆಂಬರ್ಸ್ಗೆ ಪೇ ಮಾಡಿದ ಅಮೌಂಟ್ ಬಂದುಬಿಟ್ಟು 9,500 ರುಪೀಸ್. ಗುಡ್ ಡೀಲ್ ಅಂತಲೇ ಹೇಳ್ಬೋದು. ಹಾಗೆ ಬೆಂಗಳೂರಿಂದ ಶಿರಡಿಗೆ 21 hours ಜರ್ನಿ, ಬಟ್ ನಮಗೆ ಯಾವುದೇ ರೀತಿ ಬಾಡಿ ಪೇನ್ ಆಗಿರಲಿ ಆ ಥರ ಏನೂ ಇಲ್ಲ. ತುಂಬ ಕಂಫರ್ಟಬಲ್ ಜರ್ನಿ ಆಗಿತ್ತು. ಆ್ಯಡ್ಸ್ ಆಫ್ ಟು ಬಸ್ ಡ್ರೈವರ್ಸ್ ಅಂತಲೇ ಹೇಳ್ಬೋದು. ರಾತ್ರಿ ಆಗಲೂ ನಿದ್ದೆ ಇಲ್ಲದೆ ಬಸ್ನ ಡ್ರೈವ್ ಮಾಡಿಬಿಟ್ಟು ಅಷ್ಟು ಜೀವಗಳನ್ನ ಫುಲ್ ಸೇಫಾಗಿ ರೀಚ್ ಮಾಡಿಸ್ತಾರೆ. ಥ್ಯಾಂಕ್ಫುಲ್ ಫಾರ್ ದೆಮ್. ನಾವೀಗ ನಮ್ಮ ಹೋಟೆಲ್ನ ರೀಚ್ ಆದ್ವಿ. ನಾವು ಕೃಷ್ಣ ಸಾಯಿ ಕುಟೀರ ಅನ್ನೋ ಹೋಟೆಲ್ನ ಬುಕ್ ಮಾಡಿದ್ವಿ. ನೀವೇನಾದರೂ ಶಿರಡಿಯಲ್ಲಿ ಬಜೆಟ್ ಫ್ರೆಂಡ್ಲಿ ಹಾಗೆ ತುಂಬ ಚೆನ್ನಾಗಿರೋ ಸ್ಟೇನ ಹುಡುಕ್ತಾ ಇದ್ದರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು 2 ರೂಮ್ಸ್ಗೆ ಇಲ್ಲಿ ಪೇ ಮಾಡಿದ್ದು 1,948 ರುಪೀಸ್. ವರ್ತ್ ಅಂತಲೇ ಹೇಳ್ಬೋದು. ಶಿರಡಿ ಸುತ್ತಮುತ್ತ ಪ್ಲೇಸಸ್ ಲೈಕ್ ತ್ರಿಯಂಬಕೇಶ್ವರ, ಅಜಂತಾ ಎಲ್ಲೋರಾ ಕೇವ್ಸ್ ಹಾಗೆ ಶನಿಶಿಂಗಾಪುರ ವಿಸಿಟ್ ಮಾಡಬೇಕಂತ ಇದ್ದರೆ ಹೋಟೆಲ್ ಅವ್ರ ಹತ್ರ ಚೆಕ್ ಮಾಡಿ. ಅವರು ಶೇರ್ಡ್ ವೆಹಿಕಲ್ನ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ. ಒಬ್ರು ಅಥವಾ ಇಬ್ಬರು ಹೋಗಿದ್ರೆ ಆರಾಮಾಗಿ ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆಲಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ನಮಗೆ ಟೈಮ್ ಕನ್ಸ್ಟೆಂಟ್ಸ್ ಇದ್ದಿದ್ದರಿಂದ ನಾವು ಸಪ್ರೇಟಾಗಿ ವೆಹಿಕಲ್ನ ಅರೇಂಜ್ ಮಾಡೋಕ್ಕೆ ಕೇಳಿದ್ವಿ. ಹಾಗಾಗಿ ಅವ್ರು ನಮಗೆ ಕಾರ್ನ ಅರೇಂಜ್ ಮಾಡಿ ಕೊಟ್ಟರು. ಅದರ ಇನ್ ಡೀಟೇಲ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓವರ್ ಆಲ್ ರೂಮ್ ಟೂರ್ ನಿಮಗೋಸ್ಕರ. ನಾವಿಲ್ಲಿ 2 ರೂಮ್ನ ಬುಕ್ ಮಾಡಿದ್ವಿ. ಒಂದು ರೂಮಲ್ಲಿ 2, ಇನ್ನೊಂದು ರೂಮಲ್ಲಿ 3 ಜನ ಆ ಥರ. ಹಾಗಾಗಿ ಸಪ್ರೇಟಾಗಿ ಇನ್ನೊಂದು ಬೆಡ್ನ ಅವರೇ ಅರೇಂಜ್ ಮಾಡಿ ಕೊಟ್ಟರು, ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ರೂಮ್ ಕೂಡ ತುಂಬ ಚೆನ್ನಾಗಿದ್ದಾವೆ, ಸ್ಪೇಷಿಯಸ್ ಆಗಿ ಇದೆ, ಇಲ್ಲಿ ನೋಡ್ತಾ ಇರಬಹುದು. ಹಾಗೆ ತುಂಬ ವೆಲ್ ಮೇಂಟೈನ್ಡ್ ಹೋಟೆಲ್ ಅಂತಲೇ ಹೇಳಬಹುದು. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ವಾಶ್ರೂಮ್ಸ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಸರ್ವೀಸು. ಹೋಟೆಲ್ನ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ಈ ಹೋಟೆಲ್ ಮೇನ್ ರೋಡ್ ಹತ್ರನೇ ಇರೋದ್ರಿಂದ ಈಸಿಯಾಗಿ ವೆಹಿಕಲ್ಸ್ನ ಆ್ಯಕ್ಸಸ್ ಮಾಡ್ಬೋದು. ಹಾಗೆ ದೇವಸ್ಥಾನ ಕೂಡ 600 ಮೀಟರ್ಸ್ ದೂರದಲ್ಲೇ ಇದೆ. ಆರಾಮಾಗಿ 2 ಸರ್ತಿ ದರ್ಶನ ಮಾಡ್ಬೋದು, ಅಷ್ಟು ಹತ್ರದಲ್ಲಿದೆ. ಹಾಗೆ ಇಲ್ಲಿ ಲಿಫ್ಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅವರು. ನೀವೇನಾದರೂ ಸೌತ್ ಇಂಡಿಯನ್ ಮೀಲ್ಸೇ ಬೇಕಂತ ಇದ್ದರೆ ಇವರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ಫುಡ್ನ ತರಿಸಿ ಇಟ್ಟಿರ್ತಾರೆ. ಆಲ್ರೆಡಿ 15 ಮೆಂಬರ್ಸ್ಗೆ ತರಿಸಿಟ್ಟಿದ್ರು. ಇದನ್ನು ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ರೈಸ್, ಓಕೆ, ಸಾಂಬಾರ್, ಚಿಪ್ಸ್, ದಿಸ್ ಇಸ್ ಕರಿ, ಪೊಟ್ಯಾಟೊ ಆ್ಯಂಡ್ ಮಿಕ್ಸ್ ಕರಿ ಇಸ್ ದೇರ್, ಪೊಟ್ಯಾಟೊ, ಆನಿಯನ್ ಆ್ಯಂಡ್ ಗ್ರೀನ್ ಪೀಸ್, ರಸಮ್, ಮಜ್ಜಿಗೆ, ಬಟರ್ ಮಿಲ್ಕ್. This is sweet pyaza. ಬ್ರೇಕ್ಫಾಸ್ಟ್ ಕೂಡ ಅವೈಲೇಬಲ್ ಇರುತ್ತೆ, ಬಟ್ ಮುಂಚೆನೇ ನಾವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. Just tell us so we can tell them we'll get it. You have to tell them before. They prepare at home. South Indian food because here no good cooks are there. So we tell them they prepare from home and they get it over here. Now they had already told, these are 13%. They told so we prepared for. Okay. Vada is also there and pickle is also there. Nice. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ಥರ ರೆಡಿಯಾಗಿದ್ದೆ. ನಾವು ಸಾಯಿಬಾಬಾ ದರ್ಶನನ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮಾಡೋಣ ಅಂತೇಳಿ ಮುಂಚೆನೇ ಡಿಸೈಡ್ ಆಗಿದ್ವಿ. ಹಾಗೆ ನಮ್ಮ ಕಾರ್ ಡ್ರೈವರ್ ಕೂಡ ಹೇಳಿದ್ರು ಕಾಕಡ ಆರತಿ ಇರುತ್ತೆ 5 o'clock ಆಗೆ, ಆದಷ್ಟು ಬೇಗ ಹೋಗಿ 3 o'clock ಆಗೆ ಅಂತೇಳ್ಬಿಟ್ಟು. ಹಾಗಾಗಿ ನಾವು ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ 4 ಥರದ ಆರತಿಗಳು ನಡೆಯುತ್ತೆ. ಕಾಕಡ ಆರತಿ 5 o'clock ಆಗೆ, ಮಧ್ಯಾಹ್ನದ ಆರತಿ 12 o'clock ಆಗೆ, ಧೂಪ ಆರತಿ 6:30 ಆಗೆ, ಹಾಗೆ ಶೇಜ್ ಆರತಿ ಬಂದುಬಿಟ್ಟು 10:30 ಆಗೆ ನಡೆಯುತ್ತೆ. ಹಾಗಾಗಿ ನಾವು ಕಾಕಡ ಆರತಿನೇ ಪ್ರಿಫರ್ ಮಾಡಿದ್ವಿ. ಬಿಕಾಸ್ ಏನಾದರೂ ಇಫ್ ಇನ್ ಕೇಸ್ ಮಧ್ಯಾಹ್ನದ ಆರತಿ ಲೇಟ್ ಆಗಿಬಿಟ್ರೆ ನಮ್ಮ ಬಸ್ ಬಂದುಬಿಟ್ಟು 1:30 ಆಗಿತ್ತು. ಹಾಗೆ ಮಧ್ಯಾಹ್ನದ ಆರತಿ ಬಂದುಬಿಟ್ಟು 12:30 ಆಗಿರುತ್ತೆ. 1 hour ಅಷ್ಟೇ ಬಫರ್ ಇರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಲೇಟ್ ಆಗಿಬಿಟ್ರೆ ಬಸ್ ಮಿಸ್ ಆಗುತ್ತೆ, ಮತ್ತು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಆದಷ್ಟು ಅರ್ಲಿ ಮಾರ್ನಿಂಗೇ ಡಿಸೈಡ್ ಆದ್ವಿ. ಇಫ್ ಇನ್ ಕೇಸ್ ಏನಾದರೂ ಟೈಮ್ ಇದ್ದರೆ ಮಧ್ಯಾಹ್ನದ ಆರತಿ ಕೂಡ ಮುಗಿಸ್ಕೊಂಡು ಹೊರಡೋಣ ಅಂತೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾರೂ ಇಲ್ಲ, ಫುಲ್ ಕಮ್ಮಿ ಜನ ಇದ್ದಾರೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳಗಡೆ ಹೋದರೆ ತುಂಬ ಜನ ಆಲ್ರೆಡಿ ಒಳಗಡೆ ಬಂದು ಕಾಯ್ತಾ ಇರ್ತಾರೆ. ಅಲ್ಲಿ 3 ದೊಡ್ಡ ಹಾಲ್ ಥರ ಮಾಡಿರ್ತಾರೆ. ಸ್ವಲ್ಪ ಜನನೇ ಬಿಡ್ತಾ ಹೋಗ್ತಾರೆ. ಫೋನ್ನ ಒಳಗಡೆ ಅಲೋ ಮಾಡಲ್ಲ, ಹಾಗಾಗಿ ಇಲ್ಲೇ ಇಡಬೇಕು.
ಕಾಕಡ ಆರತಿಗೆ ಪ್ಲ್ಯಾನ್ ಮಾಡೋರು ಯೂಶ್ವಲಿ 14 ಡೇಸ್ ಮುಂಚೆನೇ VIP ಪಾಸ್ನ ಬುಕ್ ಮಾಡ್ಕೋಬೇಕಾಗತ್ತೆ. 600 ರುಪೀಸ್ ಹಾಗೆ ಪೇ ಮಾಡಿ ದೇವ್ರ ಹತ್ರ ಫುಲ್ ಮುಂದಕ್ಕೆ ಬಿಡ್ತಾರೆ. ಹಾಗೆ ಡೈರೆಕ್ಟ್ ದರ್ಶನ ಕೂಡ ಇರುತ್ತೆ ಆ್ಯಂಡ್ ದೆನ್ ಆರತಿ ಕೂಡ ಮಾಡಬಹುದು. ಬಟ್ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ, ಹಾಗಾಗಿ ನಾವು ಡೈರೆಕ್ಟ್ ಹೋದ್ವಿ. ಅಷ್ಟರ್ಲಿ ಮಾರ್ನಿಂಗ್ ಯಾರು ಇರ್ತಾರೆ ಬಿಡು ಅಂತೇಳ್ಬಿಟ್ಟು. ಬಟ್ ಆ್ಯಕ್ಚುಲಿ ಏನಂದರೆ ಸೀನಿಯರ್ ಸಿಟಿಸನ್ಸ್ ಕೂಡ ನಾರ್ಮಲ್ ಲೈನಲ್ಲೇ ಬರಬೇಕಾಗತ್ತೆ. ಯಾವುದೇ ರೀತಿ ಅವರಿಗೆ ಡೈರೆಕ್ಟ್ ದರ್ಶನ ಇರೋದಿಲ್ಲ. ಹಾಗಾಗಿ ಆದಷ್ಟು ಅವರು ಆರಾಮಾಗಿ ಮಧ್ಯಾಹ್ನದಾಗೆ ವಿಸಿಟ್ ಮಾಡಿದ್ರೆ ಬೆಟರು. ಇಫ್ ಇನ್ ಕೇಸ್ ಏನಾದರೂ VIP ಟಿಕೆಟ್ ಇಲ್ಲ ಅಂದರೆ VIP ಟಿಕೆಟ್ ಇದ್ದರೆ ಮಾತ್ರ ನೀವು ಅರ್ಲಿ ಮಾರ್ನಿಂಗ್ ಅವ್ರನ್ನ ಕೂಡ ಜೊತೇಲಿ ಕರ್ಕೊಂಡೋಗಿ. ನಮಗೆ ಅದಷ್ಟು ಐಡಿಯಾ ಇರಲಿಲ್ಲ, ಹಾಗೆ ಯಾರು ಕೂಡ ಹೇಳಿರಲಿಲ್ಲ. ಹಾಗಾಗಿ ಇದನ್ನು ಮೆನ್ಷನ್ ಮಾಡೋಣ, ನಿಮಗೂ ಒಂದು ಐಡಿಯಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಶಾಪಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳ್ಬಿಟ್ಟು ಹೋದ್ವಿ. ಆ್ಯಂಡ್ ದೆನ್ ನಾವು ಟ್ರಸ್ಟಿಗೆ ಕೂಡ ಒಂದು ಸ್ವಲ್ಪ ಅಮೌಂಟ್ನ ಪೇ ಮಾಡಿದ್ವಿ. ಅವ್ರು ಆ್ಯಕ್ಚುಲಿ ಮತ್ತೆ ನಮಗೆ ಇನ್ನೊಂದು ಸರ್ತಿ ಅಲೋ ಮಾಡಿದ್ರು ಡೈರೆಕ್ಟ್ ದರ್ಶನಕ್ಕೆ. ನಮಗಂತೂ ಫುಲ್ ಖುಷಿಯಾಗೋಯ್ತು. ನನ್ನ ತಂಗಿ ಆ್ಯಕ್ಚುಲಿ 2 ಟೈಮ್ಸ್ ವಿಸಿಟ್ ಮಾಡಬೇಕು, ದೇವ್ರ ದರ್ಶನ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ಲು. ಅದು ಹೇಗೋ ಗೊತ್ತಿಲ್ಲ, ಸಾಯಿಬಾಬಾ ಕೃಪೆಯಿಂದ ನಾವು ಮತ್ತೆ ಇನ್ನೊಂದು ಸರ್ತಿ ದರ್ಶನ ಮಾಡಿಕೊಂಡು ಹೊರಟ್ವಿ. ಅದೇ ಹೇಳ್ತೀನಲ್ಲ, ಯೂಶ್ವಲಿ ನಾನು ಏನು ಅಂದ್ಕೊಂಡಿದ್ದೀನಿ ಎಲ್ಲ ಆಗುತ್ತೆ. ಬಾಬಾ ಯಾವಾಗಲೂ ನನ್ನ ಕೈ ಬಿಟ್ಟಿಲ್ಲ, ಅಷ್ಟು ನನಗೆ ಮಿರಾಕಲ್ಸ್ನ ನಾನು ನೋಡಿದ್ದೀನಿ. ಹಾಗೆ ನನಗೆ ಸಾಯಿಬಾಬಾ ಐಡಲ್ಸ್ ಕೂಡ ಬೇಕಿತ್ತು, ಹಾಗಾಗಿ ಚೆಕ್ ಮಾಡ್ತಾ ಇದ್ದೆ. ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಮುಂಚೆ ಐಡಲ್ ಇತ್ತು, ಬಟ್ ಅದು ಹೊಡೆದೋಗ್ಬಿಟ್ಟಿತ್ತು. ಹಾಗಾಗಿ ನನ್ನ ತಂಗಿ ಅದನ್ನು ಇಲ್ಲೇ ಹೆಂಗೋ ಶಿರಡಿಗೆ ಬಂದಿದ್ದೀವಿ, ಅಲ್ಲೇ ಕೊಡಿಸ್ತೀನಿ ಅಂತೇಳ್ಬಿಟ್ಟು ಹೇಳಿದ್ಲು. ಹಾಗಾಗಿ ಅಲ್ಲೇ ಹುಡುಕ್ತಾ ಇದ್ದೀವಿ ಅದರದ್ದು ಚೆನ್ನಾಗಿರೋದು ಸಿಗುತ್ತಾ ಅಂತೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಬ್ಯಾಗ್ಸ್, ಸ್ಲಿಪ್ಪರ್ಸು ಪ್ರತಿಯೊಂದು ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ, ತುಂಬ ಚೆನ್ನಾಗಿದ್ವು. ಹಾಗಾಗಿ ಲೋಕಲ್ ಶಾಪ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಆಮೇಲೆ ನಮ್ಮ ಹೋಟೆಲಿಗೆ ಬಂದಮೇಲೆ ಇವರು ಆ್ಯಕ್ಚುಲಿ ಅವ್ರದ್ದು ಊದಿನ ಕಡ್ಡಿ ಫ್ಯಾಕ್ಟ್ರಿ ಇದೆ ಅಂತೆ. ಹಾಗಾಗಿ ತುಂಬ ಫ್ರ್ಯಾಗ್ರೆನ್ಸ್ ಊದಿನ ಕಡ್ಡಿಗಳಿದೆ ನೋಡಿ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಕಟ್ಟಿಗೆ 70 ರೂಪಾಯಿ ಆಗಿ ಹೇಳಿದ್ರು. ವರ್ತೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಬೈ ಮಾಡಿದ್ವಿ. ಟೋಟಲ್ ಎಕ್ಸ್ಪೆನ್ಸಸ್ನ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.